ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಮ್ಯಾಚ್. ಇದು ಮ್ಯಾಚ್ ಅಲ್ಲ ಮಾರೆ, ಇದು ನಂಗೆ ಚಳಿಯಲ್ಲೂ ಬೆವರ್ತಾ ಇದೆ ಅಂಥ ಮ್ಯಾಚ್. ಇದು ಲೀಗಿನ ಲಾಸ್ಟ್ ಮ್ಯಾಚು. ಸದ್ಯಕ್ಕೆ ಜರ್ಮನಿಯಲ್ಲಿ ಇದ್ದೀನಿ, ಏನೇನೋ ಮಾಡಿ ಮ್ಯಾಚ್ ನೋಡಿ ನಿಮ್ಗೆ ರಿವ್ಯೂ ತೊಗೊಂಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂದರೆ, ನಮ್ಮ ಆರ್ ಸಿ ಬಿ ತುಂಬ ದಯಾಲು. ಇಶಾನ್ ಕಿಶನ್ ಪೂರ್ತಿ ಸೀಸನ್ ಆಡಿಲ್ಲ, ಅಪ್ಪ ನೀನು ಲಾಸ್ಟ್ ಮ್ಯಾಚ್ ಆಡು, ನೆಕ್ಸ್ಟ್ ಇಯರ್ ಸ್ಪಾಟ್ನ ಬದ್ಧವಾಗಿ ಮಾಡ್ಕೊ ಅಂತ ಅವ್ನಿಗೆ ಆಡೋಕ್ಕೆ ಬಿಟ್ಕೊಟ್ರು. ಅದಾದಮೇಲೆ ರಿಷಬ್ ಪಂತ್ 26 ಕೋಟಿ ಎಲ್ಲ ಒಂದು ಸ್ಪಾಟ್ ಕಳ್ಕೊಂಬಿಡ್ತಾನೆ ಅಂತ, ನೀನು 100 ಹಾಕೋ ಇರಲಿ ನಮ್ಮವರೇ ಅಂದ್ಬಿಟ್ಟು ಅವ್ನು 100 ಹಾಕಿ ನೆಕ್ಸ್ಟ್ ಇಯರ್ ಸಿಗೋಣ ಅಂತ ಹೇಳಿದ್ರು. ಟಾಸ್ ಸೋತ್ರು, ಟಾಸ್ ವಿನ್ ಆದರು. ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡ್ರು. ಲಾಸ್ಟ್ ಟೈಮು ಫೀಲ್ಡಿಂಗ್ ತೊಗೊಂಡ್ರು. ಏಸಲ್ವುಡ್ ಇಲ್ಲ, ಲುಂಗಿ ಅಂಗಡಿ ಇಲ್ಲ, ಇದೊಂದು 260 ಹೊಡಿತಾರ ಅಂತ ಅಂದ್ಕೊಂಡು ಶುರು ಮಾಡಿದ್ವಿ. ಪುಣ್ಯಕ್ಕೆ ಹೊಡೆದಿಲ್ಲ, ಆದರೂ ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಆಯಿತು. ಹೊಡೆದ್ರು, ಸರಿಯಾಗಿ ಹೊಡೆದ್ರು. ಮಾರ್ಷು ಮತ್ತು ರಿಷಬ್ ಪಂತ್ ಸೇರ್ಕೊಂಡು ಹಂಗೆ ಹೊಡೆದ್ರು, ದಡಬಡ ಅಂತ ಹೊಡೆದ್ರು. ಅದಾದಮೇಲೆ ನಿಕೋಲಸ್ ಪುರಾಣ್, ನಮ್ಮ ಪುಣ್ಯಕ್ಕೆ ನಿಕೋಲಸ್ ಪುರಾಣ್ ಅವರು ಶಾಂತವಾಗಿದ್ದರು. ಇಲ್ಲಾಂದರೆ 260 ಗ್ಯಾರಂಟಿ 100% ಹೋಗ್ತಾಯಿತ್ತು. ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಬ್ಯಾಟಿಂಗ್ ಸ್ಟಾರ್ಟ್ ಆಗಿ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಸೈಡಲ್ಲಿ ಹೇಳೋಣ. ಫಿಲ್ ಸಾಲ್ಟ್ ಆ್ಯಸ್ ಯೂಶ್ವಲ್ ದಡಬಡ ಅಂತ ಹೊಡೆದ್ರು. 30 ಮಾಡಿಕೊಂಡ್ರು. 19 ಬಾಲಲ್ಲಿ ಹೋದರು. ವಿರಾಟ್ ಕೊಹ್ಲಿ ಅವರು ಬೇರೆ 2 ಮ್ಯಾಚಿಂದ ಬೇರೆಯೇ ಲೋಕದಲ್ಲಿದ್ದಾರೆ. ಹೊಡಿತಾರೆ ಹೊಡೆದು ಅವರು ಔಟ್ ಆದಾಗ ಅದಕ್ಕಿಂತ ಮುಂಚೆ ರಜತ್ ಪಟೀದಾರ್ ಔಟ್. ಲಿವಿಂಗ್ ಸ್ಟೋನ್ ಅಂತೂ IPL ಅಲ್ಲಿ ಇಲ್ಲ ಬಿಡಿ, ಅವರೇನೋ ಬೇರೆ ಲೀಗ್ ಆಡ್ತಾ ಇದ್ದಾರೆ, ಅದೇನೋ ಗಲ್ಲಿ ಕ್ರಿಕೆಟ್ ಏನೋ ಆಡ್ತಿರ್ಬೇಕು. ಬಂದ ತಕ್ಷಣ ಔಟು, ಓಕೆ ಪರವಾಗಿಲ್ಲ. ವಿರಾಟ್ ಕೊಹ್ಲಿ ಔಟ್ ಆಗಿದ ತಕ್ಷಣ ಅಣ್ಣ ಇದೇನಿದು ಅಂತ ಅನ್ನಿಸ್ತು. ಜಿತೇಶ್ ಶರ್ಮಾ ಬಂದರು. ಇಬ್ಬರು ಬ್ಯಾಟ್ಸ್ಮನ್ನು, ಒಬ್ಬರು ಮಯಾಂಕ್ ಅಗರ್ವಾಲು, RCB ಗೆಲ್ಲಬೇಕು ಕರ್ನಾಟಕದವರು ಅಂತ. ಇನ್ನೊಬ್ಬ ಜಿತೇಶ್ ಶರ್ಮಾ ಮನಸ್ಸಿಂದ RCB ಗೆಲ್ಲಬೇಕು, ಕರ್ನಾಟಕ ಆಗಿಲ್ಲ ಅಂದರೂ RCB ಗೆಲ್ಲಬೇಕು ಅಂತ. ಮಯಾಂಕ್ ಅಗರ್ವಾಲ್ಗೆ ಬ್ಯಾಟಿಂಗ್ ಹೇಳ್ಕೊಟ್ಟಿಲ್ಲ ದಿನೇಶ್ ಕಾರ್ತಿಕ್. ಈ ಮರ ಸೈಡ್ಗೆ ಇಟ್ಬಿಟ್ಟು ಕಡಿಯೋದನ್ನ ಅಂತ ಹೇಳಿದ್ದಾರೆ. ಅವ್ನು ಕಡ್ದಿನೇ 30 ರನ್ ಮಾಡ್ಕೊಂಬಿಟ್ರು ಮಯಾಂಕ್ ಅಗರ್ವಾಲು. ಎಲ್ಲ ಅಲ್ಲಿಗೆ ಹೊಡಿತವ್ರೆ, ಅಂದು ಫೀಲ್ಡರ್ ನಿಲ್ಲಿಸ್ತಾ ಇಲ್ಲ. ಅದಾದಮೇಲೆ ಜಿತೇಶ್ ಶರ್ಮಾ ಬಂದರು, ಹೊಡೆದ್ರು ಆ ಕಡೆ ಈ ಕಡೆ. 16ನೇ ಓವರು, ಅದೇನೋ ಧ್ರುವ ರಾತ್ರಿ ಅಂತ ಏನೋ ಇದೆಯಲ್ಲ, ಹಿಂಗೆ ಸೈನಲ್ಲಿ ಹಾಕ್ತಾನೆ ಅವನು ಓವರಲ್ಲಿ. ಅದು ಮ್ಯಾಚ ಒಂದು ಕಡೆ ಅಂದರೆ ಅವನು ಓವರೇ ಒಂದು ಕಡೆ. ಫಸ್ಟ್ ಬಾಲ್ ರಿವರ್ಸ್ ಸ್ವೀಪ್ ಎಲ್ಲ ಹೊಡೆದ್ರು, ವಿಕೆಟ್ ಎಲ್ಲ ಸಿಕ್ತು. ಹಿಂಗೆ ಸೈನ್ ಗೀನೆಲ್ಲ ಫುಲ್ ಸೆಲೆಬ್ರೇಷನು. ನೋ ಬಾಲ್ ಅಂತ ಆಯಿತು. ಜಿತೇಶ್ ಶರ್ಮಗೆ ಇದು ತಡ್ಕೊಳಕ್ಕಾಗಿಲ್ಲ. ಮಗನೇ ನೀನು ಸೈನ್ ಹಾಕ್ತೀಯಾ, ಗೆದ್ಬಿಟ್ಟು ನೀನು ಎದೆ ಮೇಲೆ ಸೈನ್ ಹಾಕ್ತೀನಿ ಅಂದ್ಬಿಟ್ಟು ಒಂದು ಹೊಡೆದ್ರು. ಬಾಲ್ ಎಲ್ಲೆಲ್ಲೋ ಹೋಯ್ತು. ಲಾಸ್ಟಿಗೆ ಏನು ಹೇಳಿ ಬಾಯಿಗೆ ಬಂದಿತ್ತು, ಬೇಗನೆ ಒಳಗಡೆ ಹೋಯಿತು. ಕ್ವಾಲಿಫೈಯರ್ 1 ಸ್ಟಾಪ್ ಆಫ್ ದ 2 ಟೇಬಲ್ ಆಪ್ಷನಲ್ಲಿ ಯಾರು ಸಖತ್ತಾಗಿ 2 ಟೀಮ್ ಮಾಡಿದರು, ಪಂಜಾಬ್ ಮತ್ತು RCB ಸೂಪರ್ ಆಪ್ಷನ್ ಮಾಡಿದರು. ಆ 2 ಟೀಮೇ 1 and 2 ಕ್ವಾಲಿಫೈಯರ್ 1 ವೆಯ್ಟ್ ಮಾಡೋ ಥರ್ಸ್ಡೇ. ನಮಗೆ ಗೊತ್ತು ಏನಾಗುತ್ತೆ ಅಂತ, ನಮಗೆ ಗೊತ್ತು ನಾವೆಲ್ಲೋಗ್ತೀವಿ, ಎಲ್ಲೋದ್ಮೇಲೆ ಏನಾಗುತ್ತೆ ಎಲ್ಲ ಗೊತ್ತು. ಫಾಲೋ ಮಾಡಿ ನಮ್ಮನ್ನು, ಗಮ್ಮತ್ತು ಮಾಡಿ.